ರಾತ್ರಿ ರಗಳೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಟ ಚೇತನ್ ಹೇಳಿದ್ರು ಪೊಲೀಸ್ ಅಧಿಕಾರಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ನನ್ನ ಮೇಲೆ ಹಲ್ಲೆ ನಡೆಸಿದ್ರು ಅಂತ. ಆದ್ರೆ ಒಳಗಿನ ಒಂದು ವಿಷಯವನ್ನ ನಾವು ಹೊರತೆಗೆದಾಗ ಅಲ್ಲಿ ಸಾಕಷ್ಟು ಗೊಂದಲಗಳಿದ್ವು. ಮೇಡಮ್ ತಾರಾ ಅವರೊಂದು ಹೇಳ್ತಾ ಇದ್ರು, ನಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಯಾಕೆ ಧಕ್ಕೆ ತರ್ತೀರಾ ಅಂತ. ಯಾರ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರುವುದು ಪ್ರಶ್ನೆಯೇ ಇಲ್ಲಮ್ಮ. ಇಲ್ಲಿ ಯಾರ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರುವ ಹಕ್ಕು ಯಾರಿಗೂ ಇಲ್ಲ. ನಾನು ಹೇಳೋದು ತಪ್ಪುಗಳು ಸಹಜವಾಗಿ ಆಗುತ್ತದೆ. ಯಾರು ತಪ್ಪು ಮಾಡಬೇಕಂದ್ರೆ ತಪ್ಪುಗಳನ್ನು ಮಾಡೋದಿಲ್ಲ. ತಪ್ಪು ಅಲ್ಲ ಆದಾಗ ಏನಾಗ್ತದೆ, ಆ ಸಿಚುಯೇಷನ್ ಎಲ್ಲ ಇವರು ಸ್ಟಡಿ ಮಾಡ್ಕೋಬೇಕು. ನನಗೇನಾಯಿತು ಅಂತಂದರೆ, ಚೇತನ್ ಬಗ್ಗೆ ನಂಗೆ ನಿಜವಾಗ್ಲೂ ಪರ್ಸ್ನಲಿ ಐ ಡೋಂಟ್ ಹ್ಯಾವ್ ಎನಿ ಬ್ಯಾಡ್ ಫೀಲಿಂಗ್ಸ್ ಅಬೌಟ್ ಹಿಮ್. ಬಟ್ ಇವನು ಮಾತಾಡ್ತಾ ಇವನೆಲ್ಲಿ ತೊಂದರೆ ಸಿಕ್ಕಾಕೊಳ್ತಾನೆ ಅನ್ನೋ ಕಾಳಜಿ ಅಷ್ಟೇ ಹೊರತು ನನಗೆ ನಾನು ಏನೂ ಮಾಡಿಲ್ಲ ಅಂದರೆ ನೀನು ಏನೇನು ಮಾಡಿದ್ಯಾ ಅನ್ನೋ ವರದಿಗಳು ಬರ್ತಿದ್ದವಲ್ಲ, ಅದ್ರ ಬಗ್ಗೆ ದಯವಿಟ್ಟು ಕೂಲಂಕುಷವಾಗಿ ಬೆಂಗಳೂರಲ್ಲಿ ಇದ್ದು ಯೋಚನೆ ಮಾಡು. ಬೇರೆ ಯಾರಾದರೂ ಫೋನ್ ಮಾಡಿದಾಗ ತೆಗೆದು ಮಾತನಾಡು. ಇವತ್ತು ನೀನು ಪೊಲೀಸ್ ಕಮಿಷನರ್ ಆಫೀಸಿಗೆ ಬರಬೇಕಿತ್ತು, ನೀನು ಬರದೆ ಹುಬ್ಳಿಲಿ ಕೂತಿದ್ದಿ ಅಂದರೆ ನನಗೇನೋ ಫಂಕ್ಷನ್ ಇದೆ, ನನಗೇನೋ ಅದಿದೆ, ನಂಗೆ ಸ್ಪೀಚ್ ಇದೆ. ನಿನ್ನ ಸ್ಪೀಚ್ಗೆ ನಿಮ್ಮ ಇದಕ್ಕೆ ಇದು ಮಾಡೋದಿಲ್ಲ, ಆದರೆ ನೀನು ಇರಬೇಕಾಗಿರೋ ಡ್ಯೂಟಿ ನಿಂದು. ಏನು ಹೇಳ್ತೀರಾ ಚೇತನ್? ನೋಡಿ, ಮೊದಲನೇದಾಗಿ ಪೊಲೀಸ್ 1 ವಾರ ಅಂತ ಹೇಳಿದ್ದಾರೆ. ನಾವು 1 ವಾರ ಅವ್ರು ಬಲವಂತ ಮಾಡಿದೆ, ಇನ್ನೂ 1-2 ದಿನ ಟೈಮ್ ಕೊಡೋದಲ್ಲಿ ಅಂತಿಲ್ಲ. ಅವ್ರು ಟೈಮ್ ತೊಗೊಳ್ಳಿ ಆಗಲಿ. ಎರಡನೇದಾಗಿ ನಾನು ಹುಬ್ಳಿಗೆ ಬಂದು ನಾವು ಇಲ್ಲಿ ಬಂದು ಪಾರ್ಟಿ ಮಾಡೋಕ್ಕೆ ಯಾರು ಬಂದಿದ್ದೀವಿ, ಯೂತ್ ಎಂಪವರ್ಮೆಂಟ್ಗೋಸ್ಕರ, ಸೋಷಿಯಲ್ ಕಾರಣಕ್ಕೋಸ್ಕರ ಬಂದಿದ್ದೀವಿ. ನೀವೇ ನಿಮ್ಮ ಬಗ್ಗೆ ಯಾಕೆ ಕೆಡದಾಗ ಮಾತಾಡ್ತೀರಿ? ಇಲ್ಲ, ಪಾರ್ಟಿ ಚೇತನ್ ಅವ್ರಿಗೆ ಅಭಿವ್ಯಕ್ತ ಸ್ವಾತಂತ್ರ್ಯ ಅಂದ್ರೆ ಏನು? ನಾವ್ ಇಲ್ಲಿ ಹುಬ್ಳಿನಲ್ಲಿ ಬಂದಿರೋದು ಒಳ್ಳೆ ಕೆಲಸ. ಚೇತನ್, ಅಭಿವ್ಯಕ್ತಿ ಸ್ವಾತಂತ್ರ್ಯ ನಮ್ಗೆ ಹಕ್ಕಿರುವ ಅಂದ್ರಲ್ಲ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂದ್ರೆ ಏನು? ರಾತ್ರಿ 2 ಗಂಟೆ 3 ಗಂಟೆಯಲ್ಲಿ ಬ್ರಿಗೇಡ್ ರೋಡಲ್ಲಿ ಕೂತ್ಕೊಂಡು ಕುಡ್ಕೊಂಡು ಓಡಾಡ್ತಾ ಇದ್ರೆ ಅದು ಅಭಿವ್ಯಕ್ತಿ ಸ್ವಾತಂತ್ರ್ಯನಾ? ಇಲ್ಲ, ನನ್ನ ಪಾಡ್ಗೆ ನನ್ನ ಇಚ್ಛೆ, ನಾನು ಹೆಂಗಾರು ಓಡಾಡ್ತೀನಿ ಬೆಂಗಳೂರು ಸಿಟಿಲಿ ಅಂತ ಹೇಳೋದಕ್ಕೆ ಅದು ಅಭಿವ್ಯಕ್ತಿ ಸ್ವಾತಂತ್ರ್ಯನಾ? ಯಾರು ಆ ಥರದ್ದು ಮಾಡಿಲ್ಲ. ಇವಾಗೇನು ನಾನು ಏನೇ ಹೇಳಿದ್ರು ಇದು ಬೇರೆ ದಿಕ್ಕಿಗೆ ಹೋಗೋ ಸಾಧ್ಯತೆಗಳಿದೆ. ನಾನು ಸಾಕಷ್ಟು ಮಾತಾಡಿದ್ದೀನಿ, ಹಿರಿಯರಿದ್ದಾರೆ, ಇರೋರು ಸಾರಾ ಗೋವಿಂದ್ ಆಗಿರ್ಬೋದು, ತಾರಾ ಮೇಡಮ್ ಇದ್ದಾರೆ, ಅವರಿಂದ ಆಗಲಿ ನಾನು ಇವಾಗ ಧನ್ಯವಾದ. ನಾನು ಇವಾಗ ಹೊರಡಬೇಕು, ಪೊಲೀಸ್ ಕ್ರಮ ತಗೊಳ್ಳಿ. ನನಗೆ ಕೆಲಸ ಇದೆ ಅಪ್ಪ, ನಾನು ಅಸೆಂಬ್ಲಿ ಬಿಟ್ಬಿಟ್ಟು ಇಲ್ಲಿ ಕೂತಿದ್ದೀನಿ ನಿನಗೋಸ್ಕರ. ನಿನಗಿಂತ ಹೆಚ್ಚು ಕೆಲಸ ನನಗಿದೆ. ಅಸೆಂಬ್ಲಿಯನ್ನು ಬಿಟ್ಟು ಇಲ್ಲಿ ಕೂತಿದ್ದೀವಿ, ನನಗೂ ಬೇರೆ ಕೆಲಸದಿಂದ ಬಂದು ಕರ್ಕೊಂಡ್ ಬಂದಿದ್ದಾರೆ. ಆಯ್ತಾ? ನಮಗೂ ಬೇರೆ ಕೆಲಸ ಇದೆ. ನೀನು ಯಾವ ತರ ಮಾತಾಡ್ತಿದ್ಯಾ ಅಂದ್ರೆ, ರಾಜ್ಯದ ಜನತೆಗೆ, ತಾರಾ ಮೇಡಮ್ಗೂ ಸಾರಾ ಗೋವಿಂದ್ಗೂ ಬೇರೆ ಕೆಲಸನೇ ಇಲ್ಲ, ಅವ್ರು ಮಾತಾಡ್ತಿರ್ತಾರೆ, ನನಗೆ ಮಾತ್ರ ಕೆಲಸ ಇದೆ, ನಾನು ಹೋಗ್ತೀನಿ ಅಂದ್ರೆ ಅರ್ಥ ಏನು? ಆತರ ಯಾರಿಗೋಸ್ಕರ ಬಂದಿದೀವಿ ಇಲ್ಲಿ? ನಾನ್ ಬಂದಿರೋದು ನಿಮಗೋಸ್ಕರ. ನೀವು ಅದೇ ತರ ನನ್ನ ಕೆಲಸವನ್ನು ಮಾಡೋದನ್ನ ಬಿಟ್ಟು ನಾನು ನಿಮ್ಮ ಕೆಲಸಕ್ಕೋಸ್ಕರ ಇಲ್ಲಿ ಬಂದಿದ್ದೀನಿ, ನಿನ್ನ ಕಾಪಾಡೋದಕ್ಕೋಸ್ಕರ ಬಂದಿದ್ದೀನಿ. ನೀವು ಅದನ್ನ ತಿಳ್ಕೊಳ್ಳೋದೇ ಇಲ್ಲ. ನಾನು ಹೋಗ್ತೀನಿ, ನನ್ನ ಕೆಲಸ ಇದೆ ಅಂದ್ರೆ ನನಗೆ ನಿನಗಿಂತ ಮುಖ್ಯವಾದ ಕೆಲಸ ಇದೆ. ಇದು ರಾಜ್ಯದ ಕೆಲಸ ಇದೆ, ನನಗೆ ಬೇರೆ ದೇಶದ ಕೆಲಸ ಇದೆ. ನನಗೆ ಹೇಳಿದ್ದು ಒಂದು ನಿಮಿಷ, ಸುವರ್ಣ ನನಗೆ ಹೇಳಿದ್ದು ಅರ್ಧ ಗಂಟೆ. ನಾನು ಇವಾಗ ಬೇರೆ ಕಾರ್ಯಕ್ರಮಕ್ಕೋಸ್ಕರ ನಾನು ಬಂದಿರೋದು, ಅವ್ರಿಗೂ ಕಷ್ಟ ಆಗಬಾರ್ದು. 1 ಗಂಟೆ ಇದ್ದಿದ್ದೀನಿ, ಎಲ್ಲರಿಂದ ಬಿಡು ಕೇಳ್ತೀನಿ. ಅವ್ರಿಗೆ ಮಾತ್ರ ಸಮಯ ಇರೋದು, ಬೇರೆಯವ್ರಿಗೆ ಯಾರಿಗೂ ಸಮಯ ಇಲ್ಲ. ನಾನು ಯಾವತ್ತೂ ಹೇಳಿಲ್ಲ. ಹೇಳಿ ನಮಗೆ ನೋವಾಗಿದೆ, ಇದು ಸರಿಯಲ್ಲ, ಇದು ಸರಿ ಪಡಿಸ್ತಾರೆ ಅನ್ನೋ ಒಂದು ನಂಬಿಕೆ ಇದೆ, ನಮ್ಗೆ ಇಡೀ ಜನರ ನಂಬಿಕೆ ಇದೆ. ಅದನ್ನ ಏನಾಗತ್ತೆ ನಾವು ಮುಂದೆ ನೋಡೋಣ. ಬಟ್ ಕ್ರಮ ತಗೊಳ್ಳಿ. ಜನಗಳನ್ನ ಮಧ್ಯಕ್ಕೆ ತರಬೇಡಿ ದಯಮಾಡಿ. ನಿನಗೆ ಎಷ್ಟು ಜನ ಸಪೋರ್ಟ್ ಇರ್ತಾರೋ ಅವ್ರಿಗೂ ಅಷ್ಟೇ ಜನ ಸಪೋರ್ಟ್ ಇರ್ತಾರೋ ಅನ್ನೋ ಅರಿವು ನಿನಗಿರ್ಲಿ. ಅಲ್ಲ, ಜನರನ್ನ ಆಗ್ತಿರೋದು ನಾವು ಈ ಮಧ್ಯದಲ್ಲಿ ನಾವೆಲ್ಲ. ನಮಸ್ಕಾರ. ಎಸ್ ಚೇತನ್, ನೀವು ಮುಗಿಸೋದಕ್ಕೆ ಮುಂಚೆ ಒಂದು ಪ್ರಶ್ನೆ. ಯಾವ ರೀತಿಯಾದಂತಹ ನ್ಯಾಯದ ನಿರೀಕ್ಷೆಯಲ್ಲಿದ್ದೀರಾ ಹಾಗಾದ್ರೆ? ಎಸ್ ಚೇತನ್, ಯಾವ ರೀತಿಯ ನ್ಯಾಯದ ನಿರೀಕ್ಷೆಯಲ್ಲಿದ್ದೀರಾ? ಎಸ್ ಚೇತನ್, ನನ್ನ ಧ್ವನಿ ಕೇಳ್ತಾ ಇದ್ರೆ ಯಾವ ರೀತಿಯ ನ್ಯಾಯದ ನಿರೀಕ್ಷೆಯಲ್ಲಿದ್ದೀರಾ ನೀವು? ನಾವಿವಾಗ ಪೊಲೀಸ್ ಏನು ಮೇಜರ್ ಪನಿಷ್ಮೆಂಟ್ ಕೊಡ್ತಾರೆ, ಮೈನರ್ ಪನಿಷ್ಮೆಂಟ್ ಕೊಡ್ತಾರೆ. ನಾವೇನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ ಅಂದರೆ, ಈ ಥರದ 2 ಸರಿ ಹೊಡೆದಿದ್ದಕ್ಕೆ, ಅದ್ರ ಮೇಲೆ ಪೊಲೀಸ್ ಸ್ಟೇಷನ್ ಹೊಡೆದಿದ್ದಕ್ಕೆ ಅದು ಖಂಡಿತ ಒಂದು ಮೇಜರ್ ರೀತಿನಲ್ಲಿ ಆಗತ್ತೆ ಅನ್ನೋ ನಂಬಿಕೆ ಇದೆ ಅಷ್ಟು. ಬಟ್ ನಾನು ಪೊಲೀಸಿಗೆ ಬಿಡ್ತೀನಿ. ಅವ್ರ ಮೇಲೆ ಪೊಲೀಸ್ MN ರೆಡ್ಡಿ ಆಗಿರ್ಬೋದು, ಯಾರು ಇದನ್ನು ಲೀಡರ್ಶಿಪ್ಪಲ್ಲಿ ತೊಗೊಂಡಿದ್ದಾರೋ ಅವ್ರ ಮೇಲೆ ಟ್ರಸ್ಟ್ ಇದೆ. ಅದು ಒಳ್ಳೆ ರೀತಿಯಲ್ಲಿ ಆಗತ್ತೆ ಅನ್ನೋ ನಂಬಿಕೆ ಇದೆ ಅಷ್ಟೇ. ಸೊ ಇದರ ಜೊತೆಗೇನೆ ಕ್ಷಮಾಪಣೆಯನ್ನ ಕೇಳಿದ್ರೆ, ದೂರದರ್ಶನದ ಮುಂದೆ ಅಂದ್ರೆ ಟಿವಿ ಮುಂದೆ ಬಂದು ಕ್ಷಮಾಪಣೆ ಕೇಳಿದ್ರೆ, ಎಸ್ ಚೇತನ್, ನನ್ನ ಧ್ವನಿ ಕೇಳ್ತಾ ಇದೆಯಾ?
ಎಸ್, ನನ್ನ ಧ್ವನಿ ಕೇಳ್ತಾ ಇಲ್ಲ. ಚೇತನ್ ತಮ್ಮ ಮೈಕ್ ಅನ್ನ ರಿಮೂವ್ ಮಾಡಿದ್ದಾರೆ. ಯಾವುದೇ ರೀತಿ ನಾನು ಇವಾಗ ಮುಂದೆ ಮಾತನಾಡೋದಿಲ್ಲ, ಆದರೆ ಏನಾಗಬೇಕೋ ನ್ಯಾಯ ದೊರಕಿಸ್ಕೊಡಿ ಅಂತ ಕೇಳ್ತಿದ್ದಾರೆ. ಮೇಡಮ್, ಇಲ್ಲೂ ಹಲವಾರು ರೀತಿಯಾದಂತಹ ಗೊಂದಲಗಳಿವೆ. ಬಂದಿರುವಂತಹ ಮಾಹಿತಿಯ ಪ್ರಕಾರ ಒಂದು ಅಲ್ಲಿರುವಂತಹ ಹೋಟೆಲ್ನ ಒಂದು CCTV ಫುಟೇಜ್ ಆಗಿರಬಹುದು, ಆ ಸ್ಟ್ರೀಟ್ನಲ್ಲಿ ಇದ್ದಂತಹ CCTV ಫುಟೇಜ್ನಲ್ಲಿ ಸ್ಪಷ್ಟವಾದಂತಹ ಮಾಹಿತಿ ಇವೆ. ತುಂಡುಡುಗಿಯನ್ನ ಉಟ್ಟಂತಹ ಹುಡುಗಿಯರು ಮದ್ಯಪಾನ ಮಾಡಿ ಚಿತ್ತಾಗಿದ್ರು ಅನ್ನುವಂತಹ ಮಾಹಿತಿಗಳು ಅದರಿಂದ ಲಭ್ಯ ಆಗ್ತಾ ಇದೆ. ಆದ್ರೆ ಚೇತನ್ ವಾದ ಏನಂದ್ರೆ ನಾವು ಸ್ವತಂತ್ರರಲ್ವಾ ಅಂತ. ಇದನ್ನ ಯಾವ ರೀತಿಯಾಗಿ ಅರ್ಥ ಮಾಡ್ಕೊಳ್ಬೇಕು? ಅಲ್ಲ, ಅವರು ಒಂದು ಮಾತು ನನಗೆ ಗೊತ್ತೇ ಇಲ್ಲ ಅವ್ರು ಕುಡಿದಿದ್ದಾರೋ ಇಲ್ವೋ ಅಂತ ಹೇಳಿದ್ರಲ್ಲ, ಇದು ಮಕ್ಕಳಾಡೋ ಮಾತು. ಇದು ಮಕ್ಕಳಾಡೋ ಮಾತು. ಅವರು ವಾಹಿನಿ ಮುಖಾಂತರ ಹೇಳ್ತಾ ಇದ್ದಾರೆ ಅವ್ರು ಕುಡಿದಿದ್ರೋ ಇಲ್ವೋ ಅಂತ ನನಗೆ ಗೊತ್ತಿಲ್ಲ. ಅಂದರೆ ಏನು ಚೇತನ್ ಚಿಕ್ಕ ಹುಡುಗನ? ನನಗೆ ಆಶ್ಚರ್ಯ ಆಗುತ್ತೆ. ಅವನು ಎಷ್ಟು ಪ್ರಬುದ್ಧ, ಎಷ್ಟು ಬೆಳವಣಿಗೆ ಇದೆ ಅವನಿಗೆ ಎಂಥ ಸಮಾಜವನ್ನು ತಿದ್ದುವಂಥ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಅವ್ರು ಏನು ಮಾಡಿದ್ದಾರೆ ಅಂತ ನನಗೆ ಗೊತ್ತೇ ಇಲ್ಲ ಅನ್ನೋರು ಏನು ಸಮಾಜ ತಿದ್ದುತ್ತಾರೆ? ಗೊತ್ತಾಗಬೇಕಲ್ವ. ಹಾಗೆ ಅವ್ರು ಏನು ಮಾಡಿದ್ದಾರೆ ಹೆಣ್ಮಕ್ಳಿಗೆ ಇಲ್ಲಮ್ಮ ಇದು ನಮ್ಮ ಸಂಸ್ಕೃತಿ ಅಲ್ಲ, ಮಾಡಿ ಅದಕ್ಕೊಂದು ಇತಿಮಿತಿ ಇದೆ. ನೀವು ಅಷ್ಟು ಬೇಗ ನೀವು ಮನೆ ಸೇರ್ಕೊಳ್ಳಿ. ಇಲ್ಲೆಲ್ಲ ಬೇಕಾದಷ್ಟು ಜನ ಇರ್ತಾರೆ. ಏನಮ್ಮ ಈಗ ಗಂಡು ಹುಡುಗರು 4 ಜನ ಹುಡುಗಿರು ಹಂಗೆ ಬರ್ತಾಯಿದ್ರೆ ಯಾರೋ ಒಂದು 10 ಜನ ಬಂದರೆ ಆ ಮಕ್ಳ ಗತಿ ಹೆಣ್ಮಕ್ಳ ಗತಿ ಏನಾಗಬೇಕು? ಅವಾಗ ಯಾರನ್ನೂ ನಾವು ಬ್ಲೇಮ್ ಮಾಡ್ತೀವಿ? ನಾವು ಪೊಲೀಸ್ನವ್ರ ಹತ್ರನೇ ಹೋಗ್ತೀವಿ, ಅವ್ರನ್ನೇ ಕೇಳ್ತೀವಿ. ಇಲ್ಲಿದ್ದರೂ ಬರಲಿಲ್ಲ, ನಾವು ಸ್ಟೇಷನ್ಗೆ ಹೋದ್ರೂ ಕಂಪ್ಲೇಂಟ್ ತೊಗೊಳ್ಳಿಲ್ಲ. ಕೊನೆಗೆ ಅಲ್ಟಿಮೇಟ್ ಯಾರು? ಪೊಲೀಸೇ. ನಾವು ಅಲ್ಲಿಗೆ ಹೋಗಬೇಕು, ಅವ್ರನ್ನೇ ದೂಷಣೆ ಮಾಡ್ತೀವಿ. ನಾವು ಮಾಡ್ತೀವಿ, ದೂಷಣೆ ಮಾತ್ರ ಅವ್ರನ್ನೇ ಮಾಡ್ತೀವಿ. ಇದು ಯಾವ ನ್ಯಾಯ? ಮೇಡಮ್, ನಾನು ಅವ್ರು ಕುಡ್ದಿದ್ದಾರೋ ಇಲ್ವೋ ಗೊತ್ತಿಲ್ಲ, ಆದರೆ ನಾನು ಅವ್ರನ್ನ ಸಪೋರ್ಟ್ ಮಾಡಿದೆ. ಇದನ್ನು ಹೇಗೆ ಅರ್ಥ ಮಾಡಿ? ಇಲ್ಲ, ನನಗನ್ಸೋದಮ್ಮ, ನ್ಯಾಯ ಖಂಡಿತವಾಗ್ಲೂ ಸಿಗಬೇಕು. ನ್ಯಾಯದ ಪರವಾಗೇ ನಾವೆಲ್ಲರೂ ಕೆಲಸ ಮಾಡೋದು. ಅದು ಚೇತನ್ ತಪ್ಪು ಮಾಡಿದರೂ ಕೂಡ ಅವನಿಗೆ ಶಿಕ್ಷೆ ಆಗಬೇಕು. ಅಥವಾ ಏನೂ ತಪ್ಪು ಮಾಡದೆ ಚೇತನ್ ಮೇಲೆ ಹಲ್ಲೆ ಮಾಡ್ದ ಅಂತಂದರೆ ಅಲ್ಲಿ ಕೂಡ ಏನು ಶಿಕ್ಷೆ ಆಗಬೇಕು, ಆ ಇಲಾಖೆ ಯೋಚನೆ ಮಾಡಬೇಕು. ನಾವು ಯಾವುದನ್ನೇ ಯಾರ ಪರವಾಗಿ ಯಾರ ಮೇಲೂ ಕೂಡ ನನಗೆ ಬಂದ ಮಾಹಿತಿ, ಫಸ್ಟ್ ಬಂದ ಮಾಹಿತಿ ಪ್ರಕಾರ ನಾನು ಹೋದಾಗ ನನಗೆ ಈಗ ಸಿಗುತ್ತಿರುವ ಮಾಹಿತಿಯ ಎಲ್ಲ ಕಲೆಕ್ಟ್ ಮಾಡಿದಾಗ ಒಂದು ಆಘಾತಕಾರಿವಾದ ಮಾಹಿತಿ ಸಿಗ್ತಾ ಇದೆ. ಅದನ್ನು ಚೇತನ್ ಅರ್ಥ ಮಾಡ್ಕೊಳ್ತಾ ಇಲ್ಲ. ಅವರು ಇಡೀ ಸಮಾಜಕ್ಕೆ, ಎಲ್ಲ ಜನಕ್ಕೆ ಅವರು ಏನು ಪೊಲೀಸ್ ಗುಂಡಾಗಿರಿ, ಪೊಲೀಸ್ ಒಡಿಸ್ಕೊಂಡವರಲ್ಲ, ಆ ಥರ ಎಲ್ಲ ಏನೋ ಒಂದು ರೀತಿಯಾಗಿ ಏನೋ ಪರಿವರ್ತನೆ ತರ್ತೇನೆ ಅಂತ ಯೋಚನೆ ಮಾಡ್ತಿದ್ದಾರೆ. ಆದರೆ ತಪ್ಪು ಮಾಡದೆ ಪರಿವರ್ತನೆ ತರೋದು ಒಳ್ಳೆಯದು. ಆಯಿತು, ತಪ್ಪು ಮಾಡಿದಾಗ ನನ್ನ ತಪ್ಪನ್ನು ಅರಿವು ಮಾಡಿಕೊಂಡು ಇನ್ನೊಬ್ಬರು ತಪ್ಪು ಮಾಡಬಾರ್ದು ಅಂತ ಹೇಳೋದು ಒಳ್ಳೆಯದು. ಆದರೆ ಅದಾಗ್ತಾ ಇಲ್ಲ. ತಪ್ಪು ಮಾಡಿಬಿಟ್ಟು ಕೂಡ ನಾನೇನೂ ತಪ್ಪು ಮಾಡಿಲ್ಲ ಅಂತಿದೆಯಲ್ಲ, ಆ ಧೋರಣೆಯನ್ನು ಬಿಡಿ. ನೀವು ಏನು ಮಾಡಿದಿರಿ? ನಮ್ಮ ಫಸ್ಟು ಏನಂದ್ರು ಅವರು, ಅಮೇರಿಕದೂ ಒಂದೇ ಇದು ಒಂದೇ ಅಂದರು. ನಾನು ಅಂದಿಲ್ಲ ಅಂತ ಇನ್ನೊಂದು ಸತಿ ಅಂದರು. ಫಸ್ಟ್ ಏನಂದ್ರು, ಸಂಸ್ಕೃತಿ ನಾನಂದು ಬೇರೆ ದೇಶದ ಬೇರೆ ರೀತಿ ಸಂಸ್ಕೃತಿ ಇರ್ತದಮ್ಮ. ಬೇರೆ ಹೆಣ್ಮಕ್ಳು ಅವ್ರು ನಡ್ಕೊಳ್ಳೋ ರೀತಿ ಬೇರೆ ಇರುತ್ತೆ. ಅದನ್ನ ಬೇರೆ ದೇಶದಲ್ಲಿ ಹೆಣ್ಮಕ್ಳು ಹಿಂಗೆ ನಡ್ಕೊಳ್ತಾರೆ ಅನ್ನೋ ಇದ್ರಲ್ಲಿ ನಮಗೆ ಬೇಡ. ಆದರೆ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಹೆಣ್ಮಕ್ಳು ಹೇಗಿರಬೇಕು. ಮತ್ತು ಈಗಿನ ಸ್ಥಿತಿಯಲ್ಲಿ, ಈಗಿನ ಕರ್ನಾಟಕ ರಾಜ್ಯ ಅತ್ಯಾಚಾರ ರಾಜ್ಯ ಅಂತ ಅಂತಿದ್ದೀವಿ. ಒಂದು ಒಂದು ಕಡೆ ಪ್ರೊಟೆಕ್ಷನ್ ಇಲ್ಲ ಅಂತ ಹೇಳ್ತಾ ಇದ್ದೀವಿ. ಹೆಚ್ಚು ಈ ಥರದ್ದೆಲ್ಲ ಬೇರೆ ಘಟನೆಗಳು ನಡೀತಾ ಇದ್ದೇವೆ ಅಂತ ಹೇಳ್ತಿದ್ದೀವಿ. ಬಹಳ ಸೂಕ್ಷ್ಮವಾದ ಜಾಗ ಅಂತ ಹೇಳ್ತಾ ಇದ್ದೀವಿ. ಇಂತಹ ಜಾಗದಲ್ಲಿ ಎಷ್ಟೋ ಸ್ಥಾನಕ್ಕಿದ್ದೀವಿ ನಾವು. ಈ ಥರ ಇಷ್ಟೊಂದು ನಮಗೆ ಸೆನ್ಸಿಟಿವ್ ಇರಬೇಕಾದ್ರೆ ನಾವು ಹೇಗೆ ನಡ್ಕೋಬೇಕು? ನಾವು ಸರಿ ದಾರಿಯಲ್ಲಿ ನಡೆದು ಆಮೇಲೆ ಇನ್ನೊಬ್ಬರಿಗೆ ಹೇಳಬೇಕು. ಆದರೆ ನಾನು ಅವ್ನು ಸರಿ ದಾರಿಯಲ್ಲಿ ನಡೆದಿದ್ದಾನೆ ಅಂತ ನಂಬಿದ್ದೀನಿ ಈಗಲೂ ಕೂಡ. ಮತ್ತೆ ಅವನಿಗೆ ಏನಾದರೂ ಅನ್ಯಾಯ ಇದ್ರೆ ಅವ್ನು ಖಂಡಿತವಾಗಿ ನ್ಯಾಯ ಸಿಗಬೇಕು. ಮತ್ತೆ ಚೇತನ್ ನಮ್ಮ ಜೊತೆ ಸಂಪರ್ಕಕ್ಕೆ ಬಂದಿದ್ದಾರೆ, ಅವ್ರ ಜೊತೆ ಮಾತನಾಡ್ತೀವಿ. ವೀಕ್ಷಕರೇ, ಈಗ ಒಂದು ಚಿಕ್ಕ ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ವಿಶೇಷ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ.